ಅಧ್ಯಾಯದ 23ನೇ ಶ್ಲೋಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಂತವತ್ ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜಃ ಯಾಂತಿ ಮದ್ಭಕ್ತಾಃ ಯಾಂತಿ ಮಾಮಪಿ. ಅಂದ್ರೆ ಹಿಂದೆ ಏನ್ ಹೇಳಿದ ಕೃಷ್ಣ, ಮಯ್ಯೇವ ವಿಹಿತಾನ್ ಹಿತಾನ್, ನಾನೇ ಫಲವನ್ನು ಕೊಡುವನು. ಯಾವ ದೇವತೆಗಳನ್ನ ಬೇಕಾದರೂ ಆರಾಧನೆ ಮಾಡಿ, ಎಲ್ಲಾ ದೇವತೆಗಳ ಒಳಗಿದ್ದು ನಾವು ಮಾಡುವಂತ ಪೂಜೆ ಪನಸ್ಕಾರ ಜಪತರ್ಪಣಾದಿಗಳನ್ನು ಸ್ವೀಕಾರ ಮಾಡುವನು ಭಗವಂತ, ಅದನ್ನ ಸ್ವೀಕರಿಸಿ ಅನುಗ್ರಹ ಮಾಡುವನು ಭಗವಂತ. ಆದ್ರೆ ಏಕಭಕ್ತಿ ಅಂದ್ರೆ ಜ್ಞಾನಿಗಳಿಗೆ ಅದು ಗೊತ್ತಿರತ್ತೆ, ಎಲ್ಲಾ ದೇವತೆಗಳ ಒಳಗಿರುವಂತ ಒಂದು ದಿವ್ಯವಾದ ಶಕ್ತಿ ಭಗವಂತ ಅನ್ನೋದು ಗೊತ್ತಿರತ್ತೆ. ಅಜ್ಞಾನಿಗಳಿಗೆ ಅದು ಗೊತ್ತಿರೋದಿಲ್ಲ. ನಾನು ಗಣಪತಿಯಿಂದಲೇ ವಿಘ್ನವನ್ನ ಪರಿಹಾರ ಮಾಡಿಕೊಂಡೆ, ಅಥವಾ ರುದ್ರದೇವರ ಆರಾಧನೆಯಿಂದಲೇ ನನ್ನ ಮನೋನಿಯಂತ್ರಣವನ್ನು ತಂದುಕೊಂಡೆ, ಆ ನವಗ್ರಹ ದೇವತೆಗಳ ಆರಾಧನೆಯಿಂದಲೇ ನನ್ನ ಜಾತಕ ದೋಷಗಳನ್ನು ಪರಿಹಾರ ಮಾಡಿಕೊಂಡೆ, ಇಷ್ಟೇ ತಿಳ್ಕೊಂಡಿರ್ತಾರೆ. ಹೊರತು ಗ್ರಹದ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಗಣಪತಿಯ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ರುದ್ರದೇವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತಕ್ಕಂಥ ಒಂದು ವಾಸ್ತವದ ಅರಿವು ಅವರಿಗೆ ಇರೋದಿಲ್ಲ. ಕೊಡೋನು ನಾನಾದ್ರೂ, ಫಲ ಕೊಡೋನು ನಾನಾದ್ರೂ ಕೂಡ ಫಲವನ್ನ ಪಡೆದಂತಹ ಆ ಸಾಮಾನ್ಯ ಭಕ್ತರಿಗೆ ನನ್ನ ಬಗ್ಗೆ ಅರಿವಿರೋದಿಲ್ಲ ಅಂತ ಹೇಳಿದ. ಅವ್ರಿಗೆ ಏನ್ ಫಲ ಬರುತ್ತೆ? ಫಲ ಅಂತೂ ಬಂದೇ ಬರುತ್ತಲ್ವ ಅಂತ ನಮ್ಗೆ ಅನ್ಸ್ಬೋದು. ಮಯಾಯೇವ ವಿಹಿತಾನ್ ಹಿ ಕಾಮಾನ್ ಲಭಂತೆ ಅಂತ ಬಂತು ಅಲ್ವಾ, ನಾನೇ ಕೊಟ್ಟಂತ ಫಲವನ್ನು ಅನುಭವಿಸ್ತಾರೆ ಅಂತ. ಅಲ್ಲಿಗೇನು, ಕೊನೆಗೇನು, ನಾವು ಫಲ ಪಡಿಬೇಕು ಅಂತ. ಫಲ ಯಾರು ಕೊಟ್ರೆ ಏನಂತೆ, ನಮ್ಗೆ ಫಲ ಸಿಗಬೇಕು. ನಾವು ಹೇಗನು ಆರಾಧನೆ ಮಾಡೋದ್ರೆ ಏನಂತೆ, ಫಲ ಸಿಗ್ಬೇಕು. ಫಲ ಭಗವಂತ ಅಂತರ್ಯಾಮಿ ಅಂತ ಇಟ್ಕೊಂಡ್ರೂ ಫಲ ಬರುತ್ತೆ. ಭಗವಂತ ಅಂತರ್ಯಾಮಿ ಅಲ್ಲ ಅಂತ ಇಟ್ಕೊಂಡು ನೇರವಾಗಿ ಆಯಾಯ ದೇವತೆಗಳನ್ನ ಆರಾಧನೆ ಮಾಡಿದ್ರು ಫಲ ಸಿಗತ್ತೆ. ಫಲ ಸಿಗತ್ತಲ್ವಾ, ಮತ್ತೆ ಯಾಕೆ ಅದರ ಬಗ್ಗೆ ಹೇಗ ಯಾವ ತರ ಆರಾಧನೆ ಮಾಡಬೇಕು, ಯಾವ ತರ ಮಾಡಬಾರದು, ಇದೆಲ್ಲ ಯಾಕೆ ವಿಚಾರಗಳು ಯಾಕೆ ಅಂತ ಹೇಳಿದ್ರೆ, ಫಲ ಬರುತ್ತೆ ಅನ್ನೋದು ಏನೋ ಹೌದು, ಅದರ ಫಲ ಎಂತು ಅಂತವತ್ತು ಫಲಂ, ಫಲಂತು ಅಂತವತ್ತು, ಫಲ ಸಿಗತ್ತೆ ಅನ್ನೋದೇನೋ ಸತ್ಯ, ಅದರ ಫಲ ಅಶಾಶ್ವತವಾದ ಫಲ. ಯಾವತ್ತು ಪಡೆದ್ರ ಉಪಯೋಗ ಇಲ್ಲ. ಈಗ ಒಂದು ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಕೆಲಸ ಮಾಡತಕ್ಕಂಥ ಒಬ್ಬ ನೌಕರನಿದ್ರೆ ಆ ಬಂದಂತ ಲಾಭ ಇಡೀ ಅಷ್ಟು ನಮ್ಮ ಕೈಲಿ ಕೊಡ್ತಾರೆ, ಅವರ ಯಜಮಾನರು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ, ಕೋಟಿ ಗಟ್ಟಲೆ ಕೈಯಲ್ಲಿ ದುಡ್ಡು ಕೊಡ್ತಾರೆ. ಅದು ಕೊಟ್ಟಿದ್ದೇನಕ್ಕೆ, ನೀನು ಅನುಭವಿಸುವಂತನ ಅಲ್ಲ, ಮತ್ತೆ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಅದು ಅಂತವತ್ತು ಫಲ ಅಷ್ಟೇ. ಅವನ ಕೈಯಲ್ಲಿ ಇದ್ದಿಷ್ಟು ನನ್ನ ಕೈಲಿ ಎಷ್ಟು ದುಡ್ಡು ಸಿಕ್ತು ಅಂತ ಖುಷಿ, ಆಮೇಲೆ ಹೋಗುತ್ತೋ ಇಲ್ವೋ. ಹಾಗೆ ಯಾವುದೇ ದೇವತೆಗಳನ್ನ ಕೇವಲ ಭಗವಂತ ಆ ದೇವತೆಗಳ ಒಳಗಿದ್ದಾನೆ, ಒಳಗಿದ್ದು ಫಲ ಕೊಡ್ತಾನೆ ಅನ್ನೋ ಭಾವನೆ ಇಲ್ಲದೇನೆ ಕೇವಲ ಆಯಾಯ ದೇವತೆಗಳನ್ನೇ ನಾವು ಆರಾಧನೆ ಮಾಡಿದ್ವಿ ಅಂತಾದ್ರೆ ಅಲ್ಲಿ ಸಿಗ್ತಕ್ಕಂಥ ಫಲ ಸಿಗಲ್ಲ ಅಂತಿಲ್ಲ, ಫಲ ಸಿಗತ್ತೆ. ಆದ್ರೆ ಸಿಗ್ತಕ್ಕಂಥ ಫಲ ಎಂಥದ್ದು ಅಂತ ಹೇಳಿದ್ರೆ ಫಲಂತು ಅಂತವತ್ತು, ಫಲ ಸಿಗತ್ತೆ. ಆ ಫಲ ಆಗಬೇಕಾದ್ರೆ ಅಂತವತ್ ಫಲಂ, ಅದು ಅಂತ ಇರುವಂತಹ ಕೊನೆ ಇರತಕ್ಕಂಥ ಫಲ. ತೇಷಾಂ ತದ್ಭವತಿ ಅಲ್ಪಮೇಧಸಾಂ, ಅಲ್ಪಮೇಧಸ್ ಅಂದ್ರೆ ಅಲ್ಪಪ್ರಜ್ಞೆ, ಅಲ್ಪ ಪ್ರಜ್ಞೆ ಅಂದ್ರೆ ಸರಿಯಾದ ರೀತಿಯಲ್ಲಿ ದೇವರ ಬಗ್ಗೆ ಒಂದು ಜ್ಞಾನ ಇರೋದಿಲ್ಲ, ದೇವರ ಮಹತ್ವ, ಅವನು ಯಾವ ರೀತಿಯಲ್ಲಿ ಎಲ್ಲಾ ದೇವತೆಗಳ ಒಳಗಿದ್ದು ಆಯಾಯ ದೇವತೆಗಳ ಮೂಲಕವಾಗಿ ಅನುಗ್ರಹವನ್ನ ಮಾಡ್ತಾನೆ, ಇದು ಯಾವುದರ ಅರಿವು ಇಲ್ಲದೇನೆ ಸುಮ್ಮನೆ ಅನೇಕ ಬೇಡಿಕೆಗಳನ್ನು ಇಟ್ಟು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವರೆಲ್ಲರೂ ಅಲ್ಪಮೇಧಸ್ಸು ಅಲ್ಪ ಪ್ರಜ್ಞೆ ಅಂತ ಅರ್ಥ. ಮೇಧಸ್ಸು ಅಂದ್ರೆ ಪ್ರಜ್ಞಾಶಕ್ತಿ, ಮೇಧಾಶಕ್ತಿ, ಅಂದ್ರೆ ಆಲೋಚನಾ ಶಕ್ತಿ ಅಂತ ಅರ್ಥ ಮೇಧಸ್ಸು. ಅಲ್ಪ ಮೇಧಸ್ಸಾದ್ರಿಂದಾಗಿ ಅವರಿಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಸರಿಯಾದ ತಿಳುವಳಿಕೆ ಇಲ್ಲದೇನೆ ಸರಿಯಾದ ಕ್ರಮದಲ್ಲಿ ದೇವತೆಗಳನ್ನ ಆರಾಧನೆ ಮಾಡೋದಿಲ್ಲ. ದೇವಾನ್ ದೇವಯಜಃ ಯಾಂತಿ, ನೋಡಿ ಕೇವಲ ದೇವತೆಗಳನ್ನ, ದೇವಯಜಃ ಅಂದ್ರೆ ದೇವತೆಗಳನ್ನ ಯಜಿಸುವವರು, ಯಾಗ ಮಾಡುವವರು. ಯಾಗ ಅಂದ್ರೆ ಎಲ್ಲ ಬಂತು, ಪೂಜೆ, ಯಾವುದೋ ಒಂದು ದೇವತೆಗಳನ್ನು ಉದ್ದೇಶಿಸಿಕೊಂಡು ಪೂಜೆ ಮಾಡೋದು, ಅಭಿಷೇಕ ಮಾಡಿಸೋದು, ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಹೀಗೆ ಎಲ್ಲ ದೇವಯಜಃ. ದೇವಾನ್ ಯಾಂತಿ, ಕೇವಲ ದೇವತೆಗಳನ್ನ ಪೂಜಿಸುವವರು ದೇವತೆಗಳನ್ನ ಕುರಿತು ಹೋಗ್ತಾರೆ. ದೇವತೆಗಳನ್ನು ಕುರಿತು ಹೋಗ್ತಾರೆ ಅಂದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಸ್ವರ್ಗವನ್ನ ಬಯಸಿ ಹೋಮ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಇನ್ನು ಹಾಗೆ ಬೇರೆ ಬೇರೆ ಫಲವನ್ನ ಬಯಸಿ ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡಿದ್ರೆ ಅವರವ್ರ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಎಲ್ಲಾ ಲೋಕಗಳು ಕೂಡ ಅಶಾಶ್ವತವಾದದ್ದು. ಶಾಶ್ವತವಾದದ್ದು ಅಂದ್ರೆ ವಿಷ್ಣು ಲೋಕ ಮಾತ್ರ, ಶಾಶ್ವತ ವಿಷ್ಣು ಲೋಕ ಅಂತಾನೆ ಹೆಸರು. ಉಳಿದಿದ್ದೆಲ್ಲವೂ ಕೂಡ ಏನಾಗುತ್ತೆ, ಅಶಾಶ್ವತ ಲೋಕ. ಹಾಗಾಗಿ ದೇವಯಜ
ಕೇವಲ ದೇವತೆಗಳನ್ನ ಅಂದ್ರೆ ಭಗವಂತ ದೇವತೆಗಳ ಒಳಗಿದ್ದಾನೆ ಅನ್ನೋ ಎಚ್ಚರಿಕೆ ಇಲ್ಲ, ಅನುಸಂಧಾನ ಇಲ್ಲ. ಅನುಸಂಧಾನ ಇಲ್ಲದೆ ಕೇವಲ ದೇವತೆಗಳನ್ನ ಆರಾಧಿಸುವವರು ದೇವಾನಿಯಾಂತಿ, ಕೇವಲ ದೇವಲೋಕಕ್ಕೆ ಹೋಗ್ತಾರೆ. ಆದ್ರೆ ಮದ್ಭಕ್ತಾಹ, ನನ್ನ ಭಕ್ತರು ಅಂತ ಆದ್ರೆ ಮಾಮಪಿ ಯಾಂತಿ. ಮಾಮಪಿ ಅಂದ್ರೆ ಏನೇನು ಲೌಕಿಕ ಫಲಗಳನ್ನ ಪಡಿಬೇಕು, ಲೋಕದಲ್ಲಿ ಇದ್ದಷ್ಟು ದಿವಸ ಸಂತಾನ, ಸಂಪತ್ತು, ಸಮೃದ್ಧಿ, ಸ್ಥಾನ, ಮಾನ, ಪ್ರತಿಷ್ಠೆ, ಕೀರ್ತಿ, ಹಣ ಎಲ್ಲವನ್ನು ಕೂಡ ಪಡಿತಾರೆ. ಅಲ್ಲದೇನೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂಬುವಂತೆ ಬಹುಜನ್ಮಗಳ ಹಂತದಲ್ಲಿ ಮೋಕ್ಷವನ್ನ ಪಡಿತಾನೆ. ಆ ಮೋಕ್ಷ ಪಡೆಯುವವರೆಗೂ ಅವನವನ ಪುಣ್ಯಕ್ಕೆ ಸಾಧನೆಗೆ ಅನುಗುಣವಾಗಿ ಸ್ವರ್ಗವೇ ಮೊದಲಾಗಿರತಕ್ಕಂಥ ಉತ್ತಮ ಲೋಕಗಳನ್ನು ಪಡಿತಾನೆ. ಅಂದ್ರೇನು, ಈ ಲೋಕಕ್ಕೆ ಸಂಬಂಧಪಟ್ಟ ಸುಖವನ್ನು ಪಡಿತಾನೆ. ಈ ಲೋಕದ ಯಾತ್ರೆಯನ್ನ ಮುಗಿಸಿದ ನಂತರದಲ್ಲಿ ಉತ್ತಮ ಲೋಕವನ್ನು ಪಡಿತಾನೆ. ಬೇರೆ ಬೇರೆ ಉತ್ತಮ ಲೋಕವನ್ನು ಪಡೆದು ಸಾಧನೆ ಪೂರ್ಣ ಆಯ್ತು ಅಂತಾದ್ರೆ ಮೋಕ್ಷವನ್ನು ಕೂಡ ಪಡಿತಾನೆ. ಅಲ್ಲಿಗೆ ಏಕಭಕ್ತಿ ಅಂದ್ರೆ ಭಗವಂತ ಸರ್ವೋತ್ತಮ ಎಂಬ ಭಾವನೆಯನ್ನ ಹೊತ್ತು ಯಾರು ಪೂಜೆ ಪುನಸ್ಕಾರಗಳನ್ನ, ದಾನ ಧರ್ಮಗಳನ್ನ, ಯಜ್ಞಯಾಗಗಳನ್ನ ಮಾಡುತ್ತಾರೋ ಅವರು ಶ್ರೇಷ್ಠರಾದಂತ ವ್ಯಕ್ತಿಗಳು. ಆ ಏಕಭಕ್ತರ ವಿಶಿಷ್ಯತೆ ಅಂತ ಕೃಷ್ಣ ಹೇಳದ ಹಿಂದೆ. ಏಕಭಕ್ತ ಅಂದ್ರೆ ಭಗವಂತನೇ ಏಕ ಪ್ರಧಾನ ಎಂಬ ಭಾವನೆಯನ್ನು ಇಟ್ಟುಕೊಂಡು ಭಕ್ತಿಯನ್ನು ಯಾರು ಮಾಡ್ತಾರೋ ಅವರು ಶ್ರೇಷ್ಠ ಎಂತಕ್ಕಂಥ ಒಂದು ಮಾತನ್ನು ಹೇಳದ. ಅದನ್ನೇ ಇಲ್ಲಿ ಸಮರ್ಥನೆ ಮಾಡತಕ್ಕಂಥದ್ದು. ಅಲ್ಲಿಗೆ ಒಟ್ಟು ಅಭಿಪ್ರಾಯ ಏನು, ಕೇವಲ ದೇವತೆಗಳನ್ನ, ಇತರ ದೇವತೆಗಳನ್ನ ಆರಾಧನೆ ಮಾಡತಕ್ಕಂಥವ್ರು ಫಲ ಪಡಿತಾರೆ, ಅದರ ಬಗ್ಗೆ ಸಂದೇಹ ಇಲ್ಲ. ಸಿಗ್ತಕ್ಕಂಥ ಫಲ ಮಾತ್ರ ಅದು ಅಂತವತ್ ಫಲ, ಕೊನೆಗೊಳ್ಳುವಂತ ಫಲ. ನಾವು ಕೊನೆಗೊಳ್ಳದ ಶಾಶ್ವತ ಫಲವನ್ನ ಪ್ರಾರ್ಥಿಸಬೇಕೇ ಹೊರತಾಗಿ ಕೊನೆಗೊಳ್ಳುವಂತಹ ಅಲ್ಪವಾದ ಫಲವನ್ನ ಪ್ರಾರ್ಥನೆ ಮಾಡುವಂಥದ್ದಲ್ಲ, ಅದಕ್ಕೋಸ್ಕರ ಪ್ರಯತ್ನ ಮಾಡುವಂಥದ್ದು ಅಲ್ಲ. ತೇಷಾಂ ಅಲ್ಪಮೇಧಸಾಂ, ಅಂತಹ ಅಲ್ಪಮೇಧಸ್ ಅಂದ್ರೆ ಅಲ್ಪ ಪ್ರಜ್ಞೆ ಉಳ್ಳವರಿಗೆ, ಅಲ್ಪ ಪ್ರಜ್ಞೆ ಉಳ್ಳವರಿಗೆ ಫಲಂತು ಫಲವಾದರೂ ಅಂತವತ್ ತದ್ಭವತಿ, ಅಂತವತ್ ಕೊನೆ ಇರುವಂತಹ ಫಲ ಎಂಬುದು ಸಿಗುತ್ತದೆ. ದೇವಯಜ, ಕೇವಲ ದೇವತೆಗಳನ್ನ ಆರಾಧಿಸುವವರು ದೇವಾನ್ ಯಾಂತಿ, ದೇವತೆಗಳನ್ನು ಕುರಿತು ಹೋಗುತ್ತಾರೆ, ದೇವತೆಗಳ ಲೋಕವನ್ನು ಕುರಿತು ಹೋಗುತ್ತಾರೆ. ಮದ್ಭಕ್ತಾಹ, ನನ್ನ ಭಕ್ತರು ಅಂತಾದ್ರೆ ಮಾಮಪಿ ಯಾಂತಿ, ನನ್ನನ್ನೂ ಕೂಡ ಕುರಿತು ಹೋಗುತ್ತಾರೆ. ಅಂತವತ್ ಅಂದ್ರೆ ಅರ್ಥ ಏನು, ನನ್ನ ಲೋಕಕ್ಕೂ ಬರ್ತಾರೆ. ನನ್ನ ಲೋಕಕ್ಕೂ ಬರ್ತಾರೆ ಅಂದ್ರೆ ಬೇರೆ ಏನೇನು ಸುಖಗಳು ಸಿಗಬೇಕು, ಯಾವ ಯಾವ ಲೋಕದ ಸುಖ ಸಿಗೋದು ಅಂತಿರುತ್ತೋ ಆ ಲೋಕದ ಸುಖ, ಅದಕ್ಕಿಂತ ಮೊದಲು ಈ ಲೋಕದಲ್ಲಿದ್ದಷ್ಟು ದಿವಸ ಏನು ಸುಖವನ್ನ ಪಡಬೇಕು, ಪ್ರಾಕೃತ ಸುಖವ, ಅದನ್ನು ಪಡಿತಾರೆ. ಅದೆಲ್ಲವನ್ನ ಪಡೆದು ಕೊನೆ ನನ್ನನ್ನು ಸೇರ್ತಾರೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಆ ಮಾಮಪಿ ಅನ್ನೋದು ಕೃಷ್ಣ ಸ್ವಾರಸ್ಯ ಇದೆ. ನನ್ನನ್ನೂ ಸೇರ್ತಾರೆ ಅಂದ್ರೆ ಅವರಿಗೆ ಐಹಿಕವಾದ ಸುಖವೂ ಇದೆ, ಪಾರತ್ರಿಕವಾದ ಸುಖವೂ ಕೂಡ ಇದೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ.